ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕೋಸ್ಟಲ್ ಕುಕಿಂಗ್. ಇವತ್ತು ನಾವು ನೋಡೋ ಟೈಸನ್ ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ. ಇದಕ್ಕೆ ನಾವು 1.5 kg ಚಿಕನ್ ತೊಗೊಂಡಿದ್ದೇವೆ. ಟೈಸನ್ ಚಿಕನ್, ಮೆಣಸು ತೊಗೊಂಡಿದ್ದೇವೆ, ಸ್ವಲ್ಪ ತೆಂಗಿನಕಾಯಿ ತೆಂಗಿನ ತುರಿ, ಈರುಳ್ಳಿ, ಶುಂಠಿ, ಟೊಮೆಟೊ ಮತ್ತು ಜಿಂಜರ್ ತೊಗೊಂಡಿದ್ದೇವೆ. ಕೊರಿಯಂಡರ್ ತೊಗೊಂಡಿದ್ದೇವೆ 1 ಕಪ್, ಮತ್ತು ಜೀರಾ, ಸೋಂಪು ತೊಗೊಂಡಿದ್ದೇವೆ, ಮತ್ತು ಹುಳಿ ಮತ್ತು ಮೆಂತೆ, ಮತ್ತು 1 ಕಪ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ಕರಿ ಲೀವ್ಸ್. ಇಷ್ಟೆಲ್ಲ ಐಟಮ್ ನಾವು ತೊಗೊಂಡಿದ್ದೇವೆ. ಸೊ ಮಾಡೋದೇಗೆ, ಫಸ್ಟ್ ಮೆಣಸು, ಜಿಂಜರ್ ಗಾರ್ಲಿಕ್ ಮತ್ತು ಸ್ವಲ್ಪ ಆನಿಯನ್ ಹಾಕಿ, ಅಂದರೆ ಸ್ವಲ್ಪ ಹಾಕಿದರೆ ಸಾಕು. ಮತ್ತು ಕೊರಿಯಂಡರ್ ಹಾಕ್ತಿದ್ದೇವೆ 1-3 ಟೇಬಲ್ ಸ್ಪೂನ್, ಜೀರಾ 2 ಟೇಬಲ್ ಸ್ಪೂನ್ಸ್, ಸೋಂಪು ಹಾಕ್ತಿದ್ದೇವೆ 2 ಟೇಬಲ್ ಸ್ಪೂನ್, ಮತ್ತು ಗರಂ ಮಸಾಲೆ ಎಲೆ, ಮತ್ತು 1 ಸ್ಮಾಲ್ ಸ್ಪೂನ್ ಟರ್ಮರಿಕ್ ಮತ್ತು ಹುಳಿ ಹಾಕಿ, ಮತ್ತು ಉಪ್ಪು, ಮತ್ತು ಬೇಕಾದಷ್ಟು ಬೇಕಷ್ಟು ನೀರು ಹಾಕಿ ಗ್ರೈಂಡ್ ಮಾಡಿ. ನೆಕ್ಸ್ಟ್ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಡಿ. ನಂತರ ತೆಂಗಿನಕಾಯಿ ತುರಿ ತಗೊಂಡು ಅದನ್ನು ಫ್ರೈ ಮಾಡು. ಅದರ ಎಲ್ಲ ನೀರಿನಾಂಶ ಎಲ್ಲ ಹೋಗಬೇಕು, ಆ ರೀತಿ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಸ್ವಲ್ಪ ಅದಕ್ಕೆ ಟರ್ಮರಿಕ್ ಪೌಡರ್ ಹಾಕಿ, ಮತ್ತು ಸ್ವಲ್ಪ ಕರಿಮೆಣಸು ಹಾಕ್ತಿದ್ದೇವೆ ನಾವು, ಮತ್ತು ಸ್ವಲ್ಪ ಕೊರಿಯಂಡರ್ ಮತ್ತು ಜೀರಿಗೆ ಹಾಕಿ ಫ್ರೈ ಮಾಡಿ ಇದನ್ನು ಮತ್ತೆ ನಾವು ಸ್ವಲ್ಪ ಗ್ರೈಂಡ್ ಮಾಡಿ, ಸ್ವಲ್ಪ ಸಣ್ಣ ಪುಡಿ ಆಗುವಾಗ ಗ್ರೈಂಡ್ ಮಾಡಿ, ಮತ್ತು ಇನ್ನೊಂದು ಸ್ವಲ್ಪ ಅದನ್ನು ಫ್ರೈ ಮಾಡಿ. ಈಗ ಅದು ರೆಡಿ ಆಗಿದೆ. ಈಗ ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆ ಮತ್ತು ಆನಿಯನ್ ಫ್ರೈ ಮಾಡುವ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಸಣ್ಣ ಕಟ್ ಮಾಡಿದ್ದು, ಮತ್ತು ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಿ. ಸ್ವಲ್ಪ ಹೊತ್ತು ಬಿಸಿ ಆಗಬೇಕು. ಫ್ರೈ ಆದ ನಂತರ ನೆಕ್ಸ್ಟ್ ಚಿಕನ್ ಆ್ಯಡ್ ಮಾಡಬೇಕು. ಸ್ವಲ್ಪ ಫ್ರೈ ಆಗಲಿ. ಸೊ ಫ್ರೈ ಆದ ನಂತರ ನಾವು ಟೈಸನ್ ಚಿಕನ್ ತೊಗೊಂಡು ಸಣ್ಣ ಪೀಸ್ ಮಾಡಿದ್ದೇವೆ, ಅಂದರೆ ಇದು ಬೇಯಲಿಕ್ಕೆ ತುಂಬ ಟೈಮ್ ತೊಗೊಳ್ತದೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಮೆಣಸು ಮತ್ತು ಟೊಮೆಟೊ ಹಾಕ್ತಿದ್ದೇವೆ. ಇಲ್ಲಿ ನಾವು 1 ಸ್ಮಾಲ್ ಟೊಮೆಟೊ ಮತ್ತು 2-3 ಕಾಯಿ ಮೆಣಸು ತೊಗೊಂಡಿದ್ದೇವೆ. ಮತ್ತು ನಾವಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಿ. ಸೊ ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ, ಚೆನ್ನಾಗಿ ಬೇಯಬೇಕು. ಬೆಂದ ನಂತರ 2 ಟೇಬಲ್ ಸ್ಪೂನ್ ನಾನಿಲ್ಲಿ ಫಸ್ಟಿಗೆ ಗರಂ ಮಸಾಲ ಹಾಕಿದ್ದೇನೆ. ಸೊ ಇದಾದ ನಂತರ ನಾವು ಈಗಲೇ ರುಬ್ಬಿಟ್ಟಂಥ ಮಸಾಲೆಯನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಸೊ ನೀವು ಗ್ರೇವಿ ಟೈಪ್ ಬೇಕಿದ್ರೆ ಹೀಗೆ ಸಹ ಸರ್ವ್ ಮಾಡ್ಬೋದು. ಸೊ ಸರಿಯಾಗಿ ಬೇಯಬೇಕು. ಇದಂದರೆ ಬೇಯಲಿಕ್ಕೆ ಟೈಸನ್ ಚಿಕನ್ ಆದ್ದರಿಂದ ಸ್ವಲ್ಪ ಜಾಸ್ತಿ ಹೊತ್ತು ತೊಗೊಳ್ತದೆ. ನೀವು ಕುಕ್ಕರಲ್ಲಿ ಮಾಡಿ 2 ವಿಸಿಲ್ ಮಾಡಿ ಬೇಯಿಸಿಡ್ಬೋದು. ಇಲ್ಲಾಂದರೆ ಹೀಗೆ ಮಾಡಬೇಕಾದ್ರೆ 45 ಮಿನಿಟ್ಸ್ ಹಿಡಿಯುತ್ತದೆ. ನಂತರ ಬೆಂದಾದ ನಂತರ ಕುದಿ ಬಂದ ನಂತರ ಇದಕ್ಕೆ ನಾವು ಆಗಲೇ ಗ್ರೈಂಡ್ ಮಾಡಿ ಇಟ್ಟಿದ್ದಂಥ ತೆಂಗಿನಕಾಯಿ ತುರಿ ಹಾಕುವ. ನೆಕ್ಸ್ಟ್ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆದ ನಂತರ 5 to 10 ಮಿನಿಟ್ಸಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಫ್ರೈ ಮಾಡಿ. ಲಾಸ್ಟ್ ಕೊರಿಯಂಡರ್ ಹಾಕಿದರೆ ರೆಡಿ ಆಗ್ತದೆ ಚಿಕನ್ ಸುಕ್ಕ. ಅಷ್ಟೇನು ಕಷ್ಟ ಇಲ್ಲ. ಇದು ರೈಸ್ ಒಟ್ಟಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಈಗ ನಾವು ಪ್ಲೇಟಿಂಗ್ಗೆ ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೇವೆ, ಮತ್ತು ಚಿಕನ್ ಸಾರು ಮತ್ತು ಚಿಕನ್ ಸುಕ್ಕ ರೆಡಿಯಾಗಿದೆ. ಇದೇ ರೀತಿ ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೋಸ್ಟಲ್ ಕ್ರೇವಿಂಗ್ಸ್. ಥ್ಯಾಂಕ್ ಯು.